ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಎಲ್ಲರಿಗೂ ಕೂಡ ಯಾರ್ಯಾರೆಲ್ಲ ಕೆಲಸನ ಹುಡುಕ್ತಾ ಇದ್ದೀರಾ ಅಂಥವರಿಗೆ, ಮತ್ತು ಯಾರ್ಯಾರೆಲ್ಲ ತಮ್ಮದೇ ಆದಂತಹ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗಿರೋವಂಥ ವಿಡಿಯೋ. ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಮಾಡಿರೋರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಕ್ಕಂತೆ ಅವಕಾಶಗಳು ಆಗಿರ್ಬೋದು, ಕೆಲಸಗಳಾಗಿರ್ಬೋದು ಸಿಗ್ತಾ ಇಲ್ಲ. ಹಾಗಾಗಿ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಿಂದ ಒಂದು ಒಳ್ಳೆಯ ಸ್ಕೀಮ್ನ ಜಾರಿಗೆ ತಂದಿದ್ದಾರೆ. ಈ ಸ್ಕೀಮ್ ಏನು ಅಂತ ಅಂದರೆ ಇಂಡಿಯಾ ಪೋಸ್ಟ್ ಫ್ರಾಂಚೈಸಿ 2.0 ಅನ್ನೋ ಒಂದು ಸ್ಕೀಮ್ ಆಗಿರುತ್ತೆ. ಈ ಯೋಜನೆ ನನ್ನ ಪ್ರಕಾರ ತುಂಬ ಅದ್ಭುತವಾದಂತಹ ಯೋಜನೆ. ಯಾಕೆ ಅಂತ ಅಂದರೆ ಇದರ ಉದ್ದೇಶ ಆಗಿರ್ಬೋದು, ಇದರಿಂದ ಆಗ್ತಾ ಇರೋಂಥ ಪ್ರಯೋಜನ ಆಗಿರ್ಬೋದು, ಅದು ತುಂಬ ಉಪಯೋಗಕಾರಿಯಾಗಿದೆ. ಮೊದಲಿಗೆ ನಾನು ಈ ವಿಡಿಯೋದಲ್ಲಿ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಈ ಪೋಸ್ಟ್ ಆಫೀಸ್ ಫ್ರಾಂಚೈಸಿ ಅಂತ ಅಂದರೆ ಏನು, ಇದರ ಉದ್ದೇಶ ಏನು, ಯಾರ್ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು, ಯಾವ ರೀತಿಯಾಗಿ ತಗೊಳ್ಬೋದು, ಯಾವ್ಯಾವೆಲ್ಲ ದಾಖಲೆಗಳು ನಿಮಗೆ ಬೇಕು ಈ ಒಂದು ಫ್ರಾಂಚೈಸಿನ ತಗೊಳ್ಳೋದಕ್ಕೆ, ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನು ಕೂಡ ನಾನು ಈ ಒಂದೇ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಮೊದಲನೇದಾಗಿ ಪೋಸ್ಟ್ ಆಫೀಸ್ ಫ್ರಾಂಚೈಸಿ ಅಂತ ಅಂದರೆ ಏನು ಅಂತಂದರೆ, ಈ ಒಂದು ಪೋಸ್ಟ್ ಆಫೀಸ್ ಫ್ರಾಂಚೈಸಿ ಅನ್ನೋದು ಇಂಡಿಯಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಿಂದ ಜನರಿಗೆ ಕೊಡುವಂಥ ಅವಕಾಶ ಆಗಿದೆ. ಖಾಸಗಿ ವ್ಯಕ್ತಿಗಳು ಅಂತಂದರೆ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋರನ್ನ ಬಿಟ್ಟು ಬೇರೆಯವ್ರನ್ನಾಗಿರ್ಬೋದು, ಅಥವಾ ಬಿಸ್ನೆಸ್ ಮ್ಯಾನು, ವ್ಯವಹಾರ ಮಾಡಬೇಕು ಅಂತ ಇರೋರ ಜೊತೆಗೆ ಸೇರಿ ಟೆಕ್ನಾಲಜಿ ಆಧಾರಿತವಾಗಿ, ಅಂದರೆ ಈಗಿರೋವಂಥ ಟೆಕ್ನಾಲಜಿನ ಬಳಸ್ಕೊಂಡು ಒಂದು ಬಿಸ್ನೆಸ್ ಮಾದರಿಯಲ್ಲಿ ಇರುವಂತಹ ಯೋಜನೆ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಯಾರ್ಯಾರೆಲ್ಲನೂ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ, ಇಲ್ಲ ಅಂತಂದರೆ ಯಾವುದಾದ್ರೂ ಕೆಲಸಕ್ಕೆ ಹುಡುಕ್ತಾ ಇದ್ದೀರಾ, ಅಂಥವ್ರ ಜೊತೆಗೆ ಈ ಒಂದು ಡಿಪಾರ್ಟ್ಮೆಂಟ್ ಸೇರಿಕೊಂಡು ತನ್ನ ಸೇವೆಯನ್ನು ವಿಸ್ತರಣೆ ಮಾಡೋದಕ್ಕೋಸ್ಕರ ಇರುವಂಥ ಯೋಜನೆ ಇದಾಗಿದೆ. ಇದ್ರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಅಂಚೆ ಇಲಾಖೆಯಲ್ಲಿ ಇರುವಂತಹ ಯೋಜನೆಗಳನ್ನು ಹೆಚ್ಚಾಗಿ ಜನರಿಗೆ ತಲುಪಿಸ್ಬೇಕು. ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ನಗರ ಪ್ರದೇಶದಲ್ಲಾಗಿರ್ಬೋದು, ಹೆಚ್ಚಿನ ಜನರಿಗೆ ಅಂಚೆ ಸೇವೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಅದೇ ರೀತಿಯಾಗಿ ಏನು ಅಂತಂದರೆ, ಯುವಕರಿಗೆ ಈಗ ಕೆಲಸಗಳು ಸಿಗ್ತಾ ಇಲ್ಲ, ಹಾಗಾಗಿ ಅವರಿಗೆ ಉದ್ಯೋಗಾವಕಾಶನೂ ಕೂಡ ಸಿಗತ್ತೆ. ಹಾಗೆಯೇ ಒಂದು ಸ್ವ ಉದ್ಯೋಗ ಅಂತಂದರೆ ಅವ್ರದ್ದೇ ಆದಂತಹ ಸ್ವಂತ ಉದ್ಯಮ, ಅಂದರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಇದು ಒಂದು ಪ್ರೋತ್ಸಾಹ ಕೊಡುವಂತಹ ಒಂದು ಕೆಲಸ ಆಗಿರುತ್ತೆ. ಸೊ ತಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ನ ಈ ಪೋಸ್ಟ್ ಆಫೀಸ್ ಮುಖಾಂತರ ನೀವು ಓಪನ್ ಮಾಡ್ಕೊಳ್ಬೋದು. ಓಕೆನಾ? ಈ ಎರಡೂ ಕೂಡ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆಯೇ ಈಗ ಇರುವಂತಹ ಟೆಕ್ನಾಲಜಿ ಮುಖಾಂತರ ತನ್ನ ಸೇವೆಯನ್ನು ಸ್ಪೀಡಾಗಿ ಜನರಿಗೆ ಸಲ್ಲಿಸಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ. ಹಾಗಾದರೆ ಈ ಒಂದು ಪೋಸ್ಟ್ ಆಫೀಸ್ ಫ್ರಾಂಚೈಸಿ ಏನಿದೆ, ಇಲ್ಲಿ ನೀವು ಏನೇನೆಲ್ಲ ಕೆಲಸ ಮಾಡಬೇಕು, ನನಗೇನು ಕೆಲಸ ಗೊತ್ತಿಲ್ಲ ಅಂತ ಅಂದರೆ ಚಿಂತೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಏನೇನೆಲ್ಲ ಕೆಲಸ ಮಾಡಬೇಕು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಫ್ರಾಂಚೈಸಿ ತೊಗೊಂಡ್ರೆ ನೀವು ಏನೇನೆಲ್ಲ ಕೆಲಸ ಮಾಡಬೇಕು ಅಂತಂದರೆ, ಅಂಚೆ ಇಲಾಖೆಯಲ್ಲಿ ಏನೇನೆಲ್ಲ ಸೇವೆಗಳು ಸಿಗುತ್ತೆ ಆ ಎಲ್ಲ ಸೇವೆಗಳನ್ನು ನೀವು ಮಾಡೋವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬೇರೆ ಕೆಲಸ ಇರುತ್ತೆ, ಅಂದರೆ ಪೋಸ್ಟ್ ಆಫೀಸಲ್ಲಿ ಇರುವಂತಹ ಕೆಲಸನೇ ಇಲ್ಲಿ ಸಪ್ರೇಟ್ ಆದಂತಹ ಕೆಲಸ ಇರುತ್ತೆ. ಏನಿರ್ಬೋದು ಅಂತ ಅಂದರೆ, ಸ್ಪೀಡ್ ಪೋಸ್ಟು ಮತ್ತು ರಿಜಿಸ್ಟರ್ ಪೋಸ್ಟ್ನ ಬುಕ್ ಮಾಡೋ ಅಂಥದ್ದು, ಪಾರ್ಸಲ್ ಬುಕ್ ಮಾಡಿ ಮತ್ತು ಅದನ್ನು ಡಿಲಿವರಿ ಕೊಡೋ ಅಂಥದ್ದು, ಆಮೇಲೆ ಅಂತಾರಾಷ್ಟ್ರೀಯ EMS ಅಂದರೆ ಇಂಟರ್ನ್ಯಾಷನಲ್ ಬುಕ್ಕಿಂಗ್ ಮಾಡೋ ಅಂಥದ್ದು, ಕ್ಯಾಶ್ ಆನ್ ಡೆಲಿವರಿ, ಆಮೇಲೆ ಈ ಒಂದು ಕಾಮರ್ಸ್ ಮತ್ತು ಪಾರ್ಸಲ್ ಪಿಕಪ್ನ ಮಾಡೋ ಅಂಥದ್ದಾಗಿರ್ಬೋದು. ಹಾಗೆಯೇ ಅಂಚೆ ಚೀಟಿಗಳನ್ನು ಮಾರಾಟ ಮಾಡೋ ಅಂಥದ್ದು. ಏನೇನು ಅಂತಂದರೆ ಅಂಚೆ ಚೀಟಿ ಮತ್ತು ಸ್ಟೇಷನರಿ ಮಾರಾಟ. ಈ ಒಂದು ಅಂಚೆ ಚೀಟಿಗಳು ಮತ್ತು ಸ್ಟೇಷನರಿಗಳೆಲ್ಲನೂ ಕೂಡ ಅಂಚೆ ಇಲಾಖೆಯಿಂದನೇ ಕೊಡ್ತಾರೆ, ಅವನ್ನ ಸೆಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪಾರ್ಸಲ್ ಟ್ರ್ಯಾಕಿಂಗ್ ಆ್ಯಂಡ್ ಡಿಜಿಟಲ್ ಪಾವತಿ. ಇಷ್ಟು ಕೆಲಸಗಳನ್ನು ನೀವು ಅಂದರೆ ಈ ಒಂದು
ಅಂಚೆ ಇಲಾಖೆಯ ಫ್ರಾಂಚೈಸಿ ತೊಗೊಂಡಿರೋ ಅಂಥವ್ರು ಮಾಡಬೇಕಾಗತ್ತೆ. ಇದಕ್ಕೆ ಹೆಚ್ಚಿನ ಬಂಡವಾಳ ಏನೂ ಬೇಕಾಗಿಲ್ಲ. ಜಸ್ಟು ಒಂದು 5,000ದಿಂದ 10,000 ರೂಪಾಯಿ ಇದ್ದರೆ ಸಾಕು. ಎಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನೀವಿರೋವಂಥ ಸ್ಥಳದಲ್ಲೇ ನೀವು ಸ್ಟಾರ್ಟ್ ಮಾಡ್ಬೋದು. ಎಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಅಂದರೆ ನೀವು ಹೆಚ್ಚಿನ ಜನ ಇರೋವಂಥ ಕಡೆ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಆದಾಯ ಜಾಸ್ತಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಕಾಲೇಜ್ ಕ್ಯಾಂಪಸ್ಸಲ್ಲ ಜನ ಜಾಸ್ತಿ ಇರ್ತಾರೆ ಕ್ಯಾಂಪಸ್ಸಲ್ಲೆಲ್ಲ, ಅಂಥ ಸ್ಥಳದಲ್ಲಿ ನೀವು ಮಾಡ್ಬೋದು. ಹಾಗೆಯೇ ಅಪಾರ್ಟ್ಮೆಂಟ್ಗಳು ಇರೋವಂಥ ಸ್ಥಳ, ಇಲ್ಲಾಂತಂದರೆ ಯಾವುದಾದ್ರೂ ಟೌನ್ ಇರುತ್ತೆ, ಅಲ್ಲಿ ಅಂಚೆ ಇಲಾಖೆ ಅಂದರೆ ಪೋಸ್ಟ್ ಆಫೀಸ್ ತುಂಬ ದೂರ ಇರುತ್ತೆ, ಅಂಥ ಸ್ಥಳದಲ್ಲಿ ನೀವು ಮಾಡಿದ್ರೆ ಸೊ ಅಷ್ಟು ದೂರ ಅಂದರೆ ಈಗ ಅಂಚೆ ಇಲಾಖೆ ಇರೋವಂಥ ಅಂಚೆ ಕಚೇರಿ ಇರೋವಂಥ ಸ್ಥಳಕ್ಕೆ ಹೋಗೋ ಬದಲು ನಿಮ್ಮ ಹತ್ರನೇ ಬರ್ತಾರೆ. ಆಗ ನಿಮಗೆ ಆದಾಯ ಇನ್ಕಮ್ ಜಾಸ್ತಿ ಬರುತ್ತೆ. ಈ ಥರ ನೀವು ಪ್ಲೇಸ್ನ ಹುಡುಕೊಳ್ಬೇಕಾಗತ್ತೆ. ನೀವು ಇರುವಂತಹ ಜಾಗನೇ ಚೆನ್ನಾಗಿದೆ, ಹೆಚ್ಚಿನ ಜನರು ಇದ್ದಾರೆ, ಅಂಚೆ ಇಲಾಖೆ ದೂರ ಇದೆ ಅಂತ ಅಂದರೆ ನೀವು ಇರುವಂಥ ಸ್ಥಳದಲ್ಲೇ ಮಾಡ್ಬೋದು. ಇದಕ್ಕೆ ಸಪ್ರೇಟ್ ಆಫೀಸ್ ಆ ಥರ ಏನೂ ಇಲ್ಲ, ನಿಮ್ಮ ಮನೆಯಿಂದನೇ ಮಾಡ್ಬೋದು. ಇಲ್ಲಾಂದರೆ ಒಂದು ಚಿಕ್ಕ ಅಂಗಡಿ ರೀತಿ ಮಾಡಿಕೊಂಡು ಅಲ್ಲಿ ಮಾಡ್ಬೋದು, ಮಳಿಗೆಗಳಲ್ಲಿ ಮಾಡ್ಬೋದು. ಈ ರೀತಿಯಾದಂಥ ಆಗಿ ಇರೋವಂಥ ಜಾಗದಲ್ಲೇ ನೀವು ಕೆಲಸನ ಅಥವಾ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಈ ಎಲ್ಲ ಕೆಲಸಗಳನ್ನು ನೀವು ಒಂದು ಮೊಬೈಲ್ ಆ್ಯಪಿಂದ ಮಾಡಬೇಕಾಗತ್ತೆ ಅಥವಾ ಡೆಸ್ಕ್ಟಾಪ್ ಪೋರ್ಟಲ್ ಮೂಲಕ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು, ನೀವು ಮಾಡ್ಬೋದು. ಅದಕ್ಕೋಸ್ಕರ ಹೆಚ್ಚಿನ ಬಂಡವಾಳ ಬೇಕಾಗಿಲ್ಲ. 5,000ದಿಂದ 10,000 ಬೇಕಾಗುತ್ತೆ. ಒಂದು ಟೇಬಲು, ಒಂದು ಚೇರು, ಹಾಗೆ ಒಂದು ಮೊಬೈಲ್ ಇದ್ದರೆ ನೀವು ಈ ಒಂದು ಸೇವೆಗಳನ್ನು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಸ್ಯಾಲ್ರಿ ಥರ ಸಿಗೋದಿಲ್ಲ, ಕಮಿಷನ್ ಸಿಗುತ್ತೆ. ನೀವು ಎಷ್ಟು ಕೆಲಸ ಮಾಡ್ತೀರಾ ಅಷ್ಟು ಕಮಿಷನ್ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಎಷ್ಟೆಷ್ಟು ಕಮಿಷನ್ ಸಿಗ್ಬೋದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಮಾಡಿರ್ತೀರ, ತಿಂಗಳು ಪೂರ್ತಿ ನೀವು ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ಒಂದು 10,000 ರೂಪಾಯಿದು ಮಾಡಿರ್ತೀರ ಅಂತಂದರೆ ಅದರಲ್ಲಿ 7% ಇಟ್ಬಿಟ್ಟು 30%ವರೆಗೂ ನಿಮಗೆ ಕಮಿಷನ್ ಸಿಗುತ್ತೆ. ಹಾಗೆ ಪಾರ್ಸಲ್ ಬುಕ್ಕಿಂಗ್ ಮಾಡಿದ್ರೆ 5%ಇಂದ ಹಿಡಿದು 25%ವರೆಗೂ ನಿಮಗೆ ಕಮಿಷನ್ ಸಿಗುತ್ತೆ. ಇಂಟರ್ನ್ಯಾಷನಲ್ ಬುಕ್ಕಿಂಗಿಗೆ 2%ಇಂದ ಹಿಡಿದು 13%ವರೆಗೂ ನಿಮಗೆ ಸಿಗುತ್ತೆ. ಪ್ಲಸ್ ಪಿಕಪ್ ಏನಾದರೂ ಮಾಡಿರ್ತೀರ ಅಂತಂದರೆ 3% ಎಕ್ಸ್ಟ್ರಾ ಸಿಗುತ್ತೆ. ಡೆಲಿವರಿ ಮಾಡಿದ್ರೆ ಒಂದು ಪಾರ್ಸಲ್ ಡೆಲಿವರಿ ಮಾಡಿದ್ರೆ 15 ರೂಪಾಯಿ ಸಿಗುತ್ತೆ. 3 kgಯಿಂದ ಒಳಗಡೆ ಇದ್ದರೆ, 3 kgಗಿಂತೂ ಜಾಸ್ತಿ ಇತ್ತು ಅಂತ ಅಂದರೆ ಎಕ್ಸ್ಟ್ರಾ 5 ರೂಪೀಸ್ನ ನೀವು ಇಸ್ಕೊಳ್ಬೋದು. ಹಾಗೆಯೇ ಪ್ಲಸ್ 10 ರೂಪೀಸ್ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಇಸ್ಕೋಬೇಕಾಗುತ್ತೆ. ನೀವು ಈ ಫ್ರಾಂಚೈಸಿನಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ, ಉತ್ತಮ ಪ್ರದರ್ಶನನ ತೋರಿಸಿದ್ರೆ, ಅಂದರೆ ಚೆನ್ನಾಗಿ ಬುಕ್ಕಿಂಗ್ ಮಾಡೋದು, ಈ ಥರ ಎಲ್ಲ ಏನಾದರೂ ನಿಮ್ಮ ಕೆಲಸ ನಡೀತಾ ಇದೆ ಅಂತ ಅಂದರೆ ನಿಮಗೆ ಎಕ್ಸ್ಟ್ರಾ ಬೋನಸ್ ಕೂಡ ಕೊಡ್ತಾರೆ. 30%ವರೆಗೂ ಎಕ್ಸ್ಟ್ರಾ ಬೋನಸ್ ನಿಮಗೆ ಸಿಗುತ್ತೆ. ಓಕೆನಾ? ಈ ರೀತಿಯಾಗಿ ನಿಮಗೆ ಆದಾಯ ಅಥವಾ ಇನ್ಕಮ್ ಬರೋ ಅಂಥದ್ದು ಈ ಪೋಸ್ಟ್ ಆಫೀಸ್ ಕಡೆಯಿಂದನೇ ಹೇಳಿರೋ ರೀತಿ ನಿಮಗೆ 20,000ದಿಂದ ಹಿಡಿದು 80,000ವರೆಗೂ ನೀವು ಈ ಒಂದು ಫ್ರಾಂಚೈಸಿ ಸ್ಕೀಮಿಂದ ದುಡಿಬೋದು. ಬಂಡವಾಳ ನೋಡಿದ್ರೆ 5,000ದಿಂದ 10,000 ಆದರೆ ಆದಾಯ ಬಂದು 20,000ದಿಂದ 80,000 ರೂಪಾಯಿ. ಸೊ ನೀವು ಈ ಒಂದು ಫ್ರಾಂಚೈಸಿನ ಈಸಿಯಾಗಿ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತ ಅಂದರೆ, ನಿಮಗೆ 18 ವರ್ಷ ಏಜ್ ಆಗಿರಬೇಕು, ಭಾರತೀಯ ನಾಗರಿಕ ಆಗಿರಬೇಕು. ನೆಕ್ಸ್ಟು ಲೋಕಲ್ ಲ್ಯಾಂಗ್ವೇಜ್, ನೀವು ಎಲ್ಲಿರ್ತೀರಾ ಅಥವಾ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಈ ಒಂದು ಫ್ರಾಂಚೈಸಿಯ, ಅಲ್ಲಿ ಮಾತಾಡುವಂತಹ ಭಾಷೆ ನಿಮಗೆ ಫ್ಲೂಯೆಂಟಾಗಿ ಬರಬೇಕು. ನೆಕ್ಸ್ಟು SSLC ಪಾಸ್ ಆಗಿರಬೇಕು ಅಷ್ಟೇ. ಯಾವುದೋ ದೊಡ್ಡ ಡಿಗ್ರಿ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. SSLC ಮಾಡಿದರೆ ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ, ನೀವು ಆನ್ಲೈನ್ ಮುಖಾಂತರ ಕೂಡ ಅರ್ಜಿನ ಸಲ್ಲಿಸ್ಬೋದು. india.post.government.in ಅನ್ನೋ ಒಂದು ಪೋರ್ಟಲ್ ಇದೆ, ಅಫಿಷಿಯಲ್ ಪೋರ್ಟಲ್, ಅಲ್ಲಿಂದ ಅರ್ಜಿನ ಸಲ್ಲಿಸ್ಬೋದು. ಇಲ್ಲ ಅಂತಂದರೆ ಆಫ್ಲೈನ್ ಮೂಲಕ ನಿಮ್ಮದು ಹೆಡ್ ಆಫೀಸ್ ಇರುತ್ತಲ್ಲ ಪೋಸ್ಟ್ ಆಫೀಸ್ದು, ಆ ಒಂದು ಆಫೀಸಿಗೆ ಹೋಗ್ಬಿಟ್ಟು ನಾನು ಈ ರೀತಿಯಾಗಿ ಫ್ರಾಂಚೈಸಿನ ಸ್ಟಾರ್ಟ್ ಮಾಡಬೇಕು, ಅರ್ಜಿಯನ್ನು ಕೊಡಿ ಅಂತ ಅಂದರೆ ಒಂದು ಅರ್ಜಿಯನ್ನು ಕೊಡ್ತಾರೆ. ಅದನ್ನು ನೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿಬಿಟ್ಟು ಒಂದಷ್ಟು ಡಾಕ್ಯುಮೆಂಟ್ಸ್ನ ನೀವು ಅದಕ್ಕೆ ಅಟ್ಯಾಚ್ ಮಾಡಬೇಕು. ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಅಟ್ಯಾಚ್ ಮಾಡಬೇಕು ಅಂತ ಅಂದರೆ, ಫಸ್ಟಿಗೆ ನಿಮ್ಮ ಆಧಾರ್ ಕಾರ್ಡು, ಐಡೆಂಟಿಟಿ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡು, ವೋಟರ್ ID ಕೊಡಬೇಕಾಗತ್ತೆ. ಹಾಗೆ ಒಂದು ಪಾನ್ ಕಾರ್ಡು,
ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ವಾಸಸ್ಥಳದಿದ್ದರೆ ವಾಸಸ್ಥಳ ದೃಢೀಕರಣ ಪತ್ರ ಮತ್ತು SSLC ಮಾರ್ಕ್ಸ್ ಕಾರ್ಡು. SSLC ಮಾರ್ಕ್ಸ್ ಕಾರ್ಡ್ ಬಂದು 10th ಪಾಸ್ ಆಗಿದ್ದೀರಾ ಅನ್ನೋ ಒಂದು ಪ್ರೂಫಿಗೋಸ್ಕರ. ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ಕೊಡ್ಬೋದು, ಇಲ್ಲಾಂದರೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋವಂಥ ಡೇಟೇ ಸಾಕಾಗುತ್ತೆ. ನೆಕ್ಸ್ಟು ಪಾನ್ ಕಾರ್ಡು ಕಂಪಲ್ಸರಿಯಾಗಿ ಬೇಕು. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕು. ಬಿಸ್ನೆಸ್ ಪ್ಲೇಸ್ದು ಪ್ರೂಫ್, ನೀವು ಯಾವ ಜಾಗದಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಪ್ಲೇಸ್ದು ಪ್ರೂಫ್ ಬೇಕು. ಅದು ನಿಮ್ಮ ಸ್ವಂತದ್ದಾಗಿದ್ದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಬಾಡಿಗೆಗೆ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ವ, ಆ ಅಗ್ರಿಮೆಂಟು ಎಲ್ಲನೂ ಕೂಡ ಪ್ರೂಫು ನೀವು ತೊಗೊಂಡೋಗ್ಬೇಕು. ಹಾಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಇದಿಷ್ಟು ಕೂಡ ಡಾಕ್ಯುಮೆಂಟ್ಸು ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಅರ್ಜಿಯನ್ನು ಇಸ್ಕೊಂಡು ಫಿಲ್ ಮಾಡಿರ್ತೀರಲ್ವ, ಆ ಅರ್ಜಿ ಜೊತೆಗೆ ಇದಿಷ್ಟು ಡಾಕ್ಯುಮೆಂಟ್ಸ್ನು ಕೂಡ ಅಟ್ಯಾಚ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ಆದಮೇಲೆ ನಿಮಗೆ ಒಂದು 15 ದಿನದ ಒಳಗಡೆ ಆ ಪೋಸ್ಟ್ ಆಫೀಸಿಂದ ಆಫೀಸರ್ಸ್ ಬಂದ್ಬಿಟ್ಟು ನೀವು ಎಲ್ಲಿ ಫ್ರಾಂಚೈಸಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಆ ಒಂದು ಪ್ಲೇಸ್ಗೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿಬಿಟ್ಟು ಅದು ಆ ಫ್ರಾಂಚೈಸಿನ ಸ್ಟಾರ್ಟ್ ಮಾಡೋದಕ್ಕೆ ಯೋಗ್ಯವಾದಂತಹ ಸ್ಥಳ ಆಗಿದ್ದು ಎಲ್ಲ ಡಾಕ್ಯುಮೆಂಟ್ಸು ಕೂಡ ಕರೆಕ್ಟಾಗಿದ್ದರೆ ನಿಮಗೆ ಅಪ್ರೂವಲ್ ಕೊಡ್ತಾರೆ. ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ 5,000ದಿಂದ 15,000 ರೂಪಾಯಿನ ಅಲ್ಲಿ ಕಟ್ಟಬೇಕಾಗುತ್ತೆ. ಓಕೆನಾ? ಸೊ ಇದಿಷ್ಟು ಕೂಡ ಮಾಹಿತಿ. ನೆಕ್ಸ್ಟು ಈ ಎಲ್ಲ ಕೆಲಸಗಳಿಗೆ ನಮಗೆ ಟ್ರೈನಿಂಗ್ ಏನಾದರೂ ಬೇಕಾ, ಎಲ್ಲಿ ಟ್ರೈನಿಂಗ್ ತೊಗೊಳ್ಳೋದು, ಅದಕ್ಕೋಸ್ಕರ ನಾವೇನಾದರೂ ದುಡ್ಡನ್ನ ಸ್ಪೆಂಡ್ ಮಾಡಬೇಕಾ ಅಂತಂದರೆ ಖಂಡಿತ ಇಲ್ಲ. ಎಲ್ಲ ಟ್ರೈನಿಂಗು ಮತ್ತು ಟೆಕ್ನಾಲಜಿ ಏನಾದರೂ ಬೇರೆ ಆ್ಯಪ್ನ ಯೂಸ್ ಮಾಡಿ ನೀವು ಕೆಲಸನ ಮಾಡಬೇಕು ಅಥವಾ ಏನಾದರೂ ಅಪ್ಡೇಟ್ಸ್ಗಳು ಬಂತು ಅಂದರೆ ಪೋಸ್ಟ್ ಆಫೀಸಿಂದನೇ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಓಕೆನಾ? ಪೋಸ್ಟ್ ಆಫೀಸಲ್ಲಿ ಏನು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಜೊತೆಗೇ ಕೂಡ ನಿಮಗೂ ಒಂದು ಟ್ರೈನಿಂಗ್ನ ಕೊಡ್ತಾರೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಸ್ಪೆಂಡ್ ಮಾಡೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಬಂಡವಾಳ ಕಡಿಮೆ ಆದರೆ ನಿಮಗೆ ಏನು ಆದಾಯ ಇನ್ಕಮ್ ಏನು ಸಿಗುತ್ತೆ ಅದು ಜಾಸ್ತಿ ಇರುತ್ತೆ. ಇನ್ನೊಂದೇನು ಅಂತ ಅಂದರೆ ಇದು ಸರ್ಕಾರದ ಡಿಪಾರ್ಟ್ಮೆಂಟಿಂದ ಸಿಗೋವಂಥ ಒಂದು ಅವಕಾಶ ಆಗಿರುತ್ತೆ. ಸೊ ಸೆಕ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಿಮಗೆ ಮಾರ್ಕೆಟಿಂಗ್ನ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಬೇರೆ ಯಾವುದಾದ್ರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಆ ಬಿಸ್ನೆಸ್ಸು ಕೆಲವೊಂದು ಸರಿ ಜಾಸ್ತಿ ಸೇಲ್ ಆಗ್ಬೋದು, ಕೆಲವೊಂದು ಸರಿ ಕಡಿಮೆ ಆಗ್ಬೋದು. ಅಂದರೆ ಲಾಭ ನಷ್ಟ ಎಲ್ಲನೂ ಕೂಡ ಇರುತ್ತೆ. ಇದರಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ. ಅಂದರೆ ನೀವು ಕನ್ಸಿಸ್ಟೆಂಟಾಗಿ ದುಡ್ಡನ್ನ ಪಡಿಬೋದು. ಓಕೆನಾ? ಪೋಸ್ಟ್ ಆಫೀಸಲ್ಲಿ ಸಿಗೋವಂಥ ಎಲ್ಲ ಸೇವೆ ಇಲ್ಲೇ ನಿಮ್ಮ ಹತ್ರನೇ ಸಿಗ್ತಾ ಇದೆ. ಪೋಸ್ಟ್ ಆಫೀಸ್ ದೂರ ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಹತ್ರನೇ ಈ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಸ್ಕೊಳ್ತಾರೆ ಜನರು. ಹಾಗಾಗಿ ಒಳ್ಳೆ ಪ್ಲೇಸಲ್ಲಿ ಜನ ಜಾಸ್ತಿ ಇರೋವಂಥ ಕಡೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಅಲ್ಲಿ ಸ್ಟೂಡೆಂಟ್ಸು ಇಂಥ ಒಂದು ಏನು ಅಂಚೆ ಇಲಾಖೆ ರೀತಿಯಲ್ಲಿ ನೀವು ಫ್ರಾಂಚೈಸಿ ಏನು ಮಾಡಿರ್ತೀರ ಅಲ್ಲಿಗೆ ಬಂದು ಅವರು ಏನಾದರೂ ಪಾರ್ಸಲ್ ತೊಗೋಬೇಕು ಅಥವಾ ಪಾರ್ಸಲ್ನ ಬುಕ್ ಮಾಡಬೇಕು, ಈ ಥರ ಎಲ್ಲ ಇದ್ದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗಾಗಿ ನಿಮಗೆ ಇನ್ಕಮ್ಮು ಒಂದು ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ. ಕಡಿಮೆ ಜಾಸ್ತಿ ಆಗೋದಿಲ್ಲ. ಸೊ ಇದಿಷ್ಟೂ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದೆ ಅಂತ ಅಂದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಅಥವಾ ಹೆಡ್ ಆಫೀಸ್ಗಳಿರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ವಿಚಾರಿಸಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ನೀವು ಕೆಲಸ ಸಿಗ್ತಾ ಇಲ್ಲ ಅಂತ ಬೇಜಾರಾಗೋದ್ರ ಬದಲು ಈ ಥರ ನೀವೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ನಿಮಗೆ ಇನ್ವೆಸ್ಟ್ಮೆಂಟ್ ಅಷ್ಟಾಗಿ ಏನೂ ಬೇಕಾಗಿರೋದಿಲ್ಲ. ಸೊ ಈ ಥರ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮದೇ ಆದಂತಹ ಸ್ವಂತ ಒಂದು ಉದ್ಯೋಗವನ್ನು ನೀವು ಎಲ್ಲಿರ್ತೀರೋ ಅಲ್ಲೇ ಮಾಡ್ಬೋದು. ಹೆಚ್ಚಿನ ದಾಖಲೆಗಳು ಬೇಕಾಗಿಲ್ಲ, ಏನೂ ಇಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಥರ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ GDSದು ಕಾಲ್ಫಾರ್ ಆಗಿದೆ, ಅದರಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಅಂದರೂ ಕೂಡ ನೀವು ಪೋಸ್ಟ್ ಆಫೀಸಲ್ಲಿ ಈ ರೀತಿಯಾಗಿ ಕೆಲಸವನ್ನು ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಉಪಯುಕ್ತವಾದಂತಹ ಮಾಹಿತಿ ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾನೆ ಇರುತ್ತೆ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.